ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಶ್ರೂಮ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ರಿಚ್ ಆ್ಯಂಡ್ ಕ್ರೀಮಿ ಮಶ್ರೂಮ್ ಕರಿ ಸೂಪರ್ ಆಗುತ್ತೆ. ಇದು ರೊಟ್ಟಿ ಚಪಾತಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ಬನ್ನಿ ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಮಶ್ರೂಮ್, ನೀವು ನೋಡ್ಬೋದು. ಇದನ್ನು ನೋಡಿ, ಇದರಲ್ಲಿ ಒಂದು ಪ್ಯಾಕೆಟ್ ಇದೆ. ಇದಕ್ಕೆ ಹಾಕುವ ಸಾಲ್ಟ್, ಸ್ವಲ್ಪ ಉಪ್ಪು ಹಾಕುವ, ಮತ್ತು ಬಿಸಿ ನೀರು. ಯಾಕೆಂದರೆ ಇದರಲ್ಲಿ ಕ್ರಿಮಿ ಎಲ್ಲ ಇರುತ್ತೆ, ಮತ್ತು ಕೆಲವು ಥರದ್ದು ಇದು ಎಂತ ಹೇಳ್ತಾರೆ, ಡಸ್ಟ್, ಮಣ್ಣು ಆ ರೀತಿಯೆಲ್ಲ ಇರುತ್ತೆ. ಅದು ತುಂಬ ಕ್ಲೀನ್ ಮಾಡಬೇಕು. ಹಾಗೆ 15 ಮಿನಿಟ್ಸ್ ನಾನು ನೀರಲ್ಲಿ ಇಟ್ಟು ನಂತರ ಅದನ್ನು ಬೇರೆ 3-4 ಸಲ ನೀರಲ್ಲಿ ತೊಳೆದಿದ್ದೇನೆ. ಇದನ್ನು ಈ ರೀತಿ ಕಟ್ ಮಾಡಿದ್ದೇನೆ ಸಣ್ಣದಾಗಿ, ನೀವು ನೋಡ್ಬೋದು. ಕಟ್ ಮಾಡುವ ಮೊದಲು ಸರಿಯಾಗಿ ನೀರಲ್ಲಿ ತೊಳಿಬೇಕು. ಮತ್ತು ಇಲ್ಲಿ ಮಸಾಲಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೇನೆ 1 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, ಮತ್ತು ಇದರಲ್ಲಿ 4-5 ಮಿಂಟ್ ಲೀವ್ಸ್ ಇದೆ, ಪುದೀನ ಸೊಪ್ಪು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಈಗ ಹಾಕುವ ಇಲ್ಲಿ 2 ಗ್ರೀನ್ ಚಿಲ್ಲಿ, ಹಸಿ ಮೆಣಸು, ಮತ್ತು 1 ಖರ್ಜೂರ. ಟೇಸ್ಟಿಯಾಗಿ ಬರುತ್ತೆ ಖರ್ಜೂರ ಹಾಕಿದರೆ. ಮತ್ತು 4 ನಾನು ರೆಡ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ. ಈಗ ಹಾಕುವ ನೋಡಿ, ಇದು ಸಿನ್ನಮೋನ್ ಸ್ಟಿಕ್ ಸಣ್ಣ ತುಂಡು ಹಾಕಿದ್ದೀನಿ, ಮತ್ತು 2 ಕ್ಲೋಸ್, ಎಂತ ಚಕ್ಕೆ ಮತ್ತು ಲವಂಗ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಪೆಪ್ಪರ್ ಕಾರ್ನ್ಸ್, ಕಾಳು ಮೆಣಸು. ಇದರಲ್ಲಿ ಒಂದು 5-6 ಇದೆ, ನಿಮಗೆ 10 ತನಕ ಹಾಕ್ಬೋದು. ಮತ್ತು ಇದರಲ್ಲಿ 15 ಕ್ಯಾಶ್ಯೂ ಇದೆ, ಗೇರು ಬೀಜ. ಇದು ಹಾಕಬೇಕು, ಆಗ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಮತ್ತು ಅರ್ಧ ಚಮಚ ನಾನು ಜೀರಿಗೆ ಹಣ್ಣು ಹಾಕ್ತಾ ಇದ್ದೇನೆ. ಜೀರಿಗೆ ಅಂದರೆ ಕ್ಯುಮಿನಿ ಸೀಡ್ಸ್ ಹಾಕ್ತಾ ಇದ್ದೇನೆ. ಮತ್ತು 1/4 ಚಮಚ ಅರಸಿನ ಹುಡಿ, ಮತ್ತು 1 ಚಮಚ ನಾನು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ, ನೋಡ್ಬೋದು. ಮತ್ತು ಇದು ಬಡಿ ಶೇಪ್. ಇದು ಚಿಕನ್, ಮೊಟ್ಟೆ ಎಲ್ಲ ಮಾಡುವಾಗ ಮಶ್ರೂಮ್ ಎಲ್ಲ ಹಾಕಿದರೆ ಫೆನಲ್ ಸೀಡ್ಸ್ ತುಂಬ ಒಳ್ಳೆಯದಾಗುತ್ತೆ. ಮತ್ತು 1/4 ಚಮಚ ಗರಂ ಮಸಾಲ ಪೌಡರ್. ಮೋಸ್ಟ್ಲಿ ನಾನು ಚಿಕನ್ ಎಲ್ಲ ಮಾಡುವಾಗ ಈ ಫೆನಲ್ ಸೀಡ್ಸ್ ಹಾಕ್ತೇನೆ, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೆ. ಮತ್ತು ಇಲ್ಲಿ ಜಿಂಜರ್, ಸಣ್ಣ ತುಂಡು ಜಿಂಜರ್, 1 ಈರುಳ್ಳಿ, ಮತ್ತು 2 ಬೆಳ್ಳುಳ್ಳಿ, ಇವೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿದ್ದೀನಿ. ಈಗ ಮಶ್ರೂಮ್ ಕರಿ ಮಾಡಲಿಕ್ಕೆ ನೋಡಿ ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಹಾಕಿದ್ದೇನೆ ಬಟರ್, ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಕರಿ ಲೀವ್ಸ್, ಇವೆಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು ಈ ಬಟರಲ್ಲೇ ಫ್ರೈ ಮಾಡಿದರೆ ಆಯಿತು. ಸೂಪರ್ ಆಗುತ್ತೆ, ಕ್ರೀಮಿಯಾದ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಮತ್ತು ಇಲ್ಲಿ ನಾನು ಅರ್ಧ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿದ ಮೇಲೆ ಇದು ಸಾಫ್ಟ್ ಆಗುವವರೆಗೆ ಫ್ರೈ ಮಾಡುವ. ಇಲ್ಲಿ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನಾನು ಕಟ್ ಮಾಡಿ ಇಟ್ಟ ಮಶ್ರೂಮನ್ನು, ಇದು ನೋಡಲಿಕ್ಕೆ ತುಂಬ ಕಾಣ್ತದೆ ಮಶ್ರೂಮ್, ಮತ್ತು ಅದು ಬೇಯಿಸಿ ಆದಮೇಲೆ ಸ್ವಲ್ಪನೇ ಆಗೋದು. ಹಾಗೆ ನೋಡಿ, ಇದಕ್ಕೆ ನೀರೆಲ್ಲ ಹಾಕೋದು ಬೇಡ, ಯಾಕೆಂದರೆ ಈ ಮಶ್ರೂಮೇ ನೀರು ಬಿಡ್ತದೆ. ಹಾಗೆ ಇದನ್ನೊಂದು 10 ನಿಮಿಷ ಹೀಗೇನೆ ಈ ಬಟರಲ್ಲಿ ಫ್ರೈ ಮಾಡುವ. ಬಟರ್ ಇಲ್ಲದ್ರೆ ನಿಮಗೆ ತುಪ್ಪ ಕೂಡ ಹಾಕಿ ಮಾಡಬಹುದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡುವ. ನೋಡಿ ಯಾವ ರೀತಿ ಬಂದಿದೆ. ಇದು ತುಂಬ ಇತ್ತಲ್ಲ, ಈಗ ಸ್ವಲ್ಪನೇ ಆಗಿದೆ. ಮತ್ತು ನೀರು ಏನು ಹಾಕಲಿಲ್ಲ, ಇದರದ್ದೇ ಮಶ್ರೂಮ್ ಇದ್ದೇ ನೀರು ಬಿಟ್ಟಿದೆ. ಲಿಡ್ ಎಲ್ಲ ಕ್ಲೋಸ್ ಮಾಡೋದು ಬೇಡ, ಹೀಗೇನೆ ಅದು ಫ್ರೈ ಮಾಡಿದರೆ ಆಯಿತು. ನೋಡಿ ಈಗ ಮಶ್ರೂಮ್ ಒಳ್ಳೆ ಕುಕ್ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲ ಹಾಕಿದರೆ ಆಯಿತು. ಮಸಾಲ ಹಾಕಿ ಒಂದು 15 ನಿಮಿಷ ಇದನ್ನು ಈ ಮಶ್ರೂಮ್ ಜೊತೆ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ಈ ಮಸಾಲವನ್ನು ಮೊದಲು ಫ್ರೈ ಮಾಡಲಿಲ್ಲ, ಅದಕ್ಕೋಸ್ಕರ ಇದರ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಇದನ್ನು ಈ ಮಶ್ರೂಮ್ ಜೊತೆ ಫ್ರೈ ಮಾಡಿದರೆ ಆಯಿತು. ಸೂಪರ್ ಆಗುತ್ತೆ. ಒಂದು 15-20 ನಿಮಿಷ ಇದರಲ್ಲಿ ಈ ರೀತಿ ಫ್ರೈ ಮಾಡಿ ಈ ಮಸಾಲ ಸ್ವಲ್ಪ ದಪ್ಪ ಆಗುವವರೆಗೆ, ಅಂದರೆ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟುಕೊಳ್ಳುವಷ್ಟು ಇದನ್ನು ಫ್ರೈ ಮಾಡಬೇಕು.
ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು ಮ್ಯಾಗಿ ಕ್ಯೂಬ್. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು. ಹಾಕಿದ್ರೆ ಅಂತೂ ತುಂಬ ಟೇಸ್ಟಿ ಆಗುತ್ತೆ ಈ ಮಶ್ರೂಮ್ ಗ್ರೇವಿ. ಹಾಗೆ ನಾನು 1 ಮ್ಯಾಗಿ ಕ್ಯೂಬನ್ನು ಹಾಕಿದ್ದೇನೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಅಂದರೆ ಈ ಮ್ಯಾಗಿ ಕ್ಯೂಬ್ ಕೂಡ ಸ್ವಲ್ಪ ಮೆಲ್ಟ್ ಆಗಬೇಕಲ್ಲ, ಇದರ ಜೊತೆ ಮಿಕ್ಸ್ ಆಗಬೇಕು. ಈಗ ನೋಡ್ಬೋದು ಎಷ್ಟು ದಪ್ಪ ಆಗಿದೆ ಇದು ಗ್ರೇವಿ. ಈಗ ಇದಕ್ಕೆ ಮಿಕ್ಸಿ ಜಾರನ್ನು ತೊಳೆದು ಅದರಲ್ಲಿರುವ ನೀರನ್ನು ಸ್ವಲ್ಪ ಹಾಕಿದರೆ ಆಯಿತು. ಇಲ್ಲಿ ತುಂಬ ನೀರು ಹಾಕೋದು ಬೇಡ, ಅಂದರೆ ನಾವು ತುಂಬ ತೆಳುವು ಮಾಡೋದಿಲ್ಲ ಗ್ರೇವಿ. ಸ್ವಲ್ಪ ಸೆಮಿ ಗ್ರೇವಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮಾಡಿದರೆ ಆಯಿತು ಈ ಮಶ್ರೂಮ್ ಕರಿ. ನೋಡಿ, ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು. ಸೂಪರ್ ಆಗುತ್ತೆ ಇದು ರೊಟ್ಟಿ ಜೊತೆ, ನಾನ್ ಜೊತೆ, ಅಷ್ಟಲ್ಲದೆ ಚಪಾತಿ ಜೊತೆ ಕೂಡ ಸೂಪರಾಗಿ ಬರುತ್ತೆ. ಕ್ರೀಮಿಯಾಗಿ ಒಳ್ಳೆ ಆಗುತ್ತೆ, ಯಾಕೆಂದರೆ ಕ್ಯಾಶ್ಯೂ ಕೂಡ ಹಾಕಿದ್ದೇವಲ್ಲ, ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಈಗ ಇನ್ನೊಂದು ಸಣ್ಣ ನಾನು ಬಟರನ್ನು ಹಾಕ್ತಾ ಇದ್ದೇನೆ ಮೇಲ್ಗಡೆಯಿಂದ. ಮತ್ತು ಚಾಪ್ಡ್ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಇವೆಲ್ಲವನ್ನು ಹಾಕಿ ನೋಡಿ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಸೂಪರ್ ಆಗುತ್ತೆ, ರೈಸ್ ಜೊತೆ ಕೂಡ ತಿನ್ಬಹುದು. ನೋಡಿ ಯಾವ ರೀತಿ ಬಂದಿದೆ, ಸೂಪರ್ ಟೇಸ್ಟಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಾನು ಈಗ ಬಿಸಿ ಬಿಸಿ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಯಮ್ಮಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.